ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಸಮತೆ ಗೌರವವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಬಂಧುತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಧ್ವರಸಂಕಲ್ಪ 26 ದಿನದಂದು ಈ ಸಂವಿಧಾನವನ್ನು ರೂಪಿಸಿಕೊಂಡಿದ್ದೇವೆ. ಸಮಾಜ ಕಲ್ಯಾಣ ಇಲಾಖೆ ಸಂವಿಧಾನವನ್ನೇ ಪ್ರಧಾನವಾಗಿದ್ದು ಅದರ ಅಭಿಯಾನ ಜಾಗೃತಿ ಅರಿವನ್ನು ಮೂಡಿಸಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ನಮ್ಮ ಪ್ರಜೆಗಳಿಗೆ ಹೇಗೆ ನಡೆಯಬೇಕು ಅಂದರೆ ನಾವೇ ಮಾಡ್ಕೊಂಡು ಸೊ ಹಾಗಾಗಿ ಸಂವಿಧಾನದ ಕುರಿತು ಏನು ಅರಿವು ಮೂಡಿಸುವ ಕಾರ್ಯಕ್ರಮ ಹೇಳ್ತಾರೆ. ಮುಂದೆ ಸಂವಿಧಾನದ ಬಗ್ಗೆ ಪ್ರತಿದಿನ ಏನಿಲ್ಲ ನಮ್ಮ ವಾರಕ್ಕೆ ಒಂದು ಪೇಜ್ ನಮ್ಮ ಅರ್ಥ ವಾರಕ್ಕೆ ಒಂದು ಪೇಜ್ ಅಂಡರ್ಸ್ಟ್ಯಾಂಡ್ ಟ್ರೈ ಮಾಡಿ. ಈ ದೇಶದಲ್ಲಿ ಇನ್ನೂ ಎಷ್ಟು ಮಟ್ಟಿಗೆ ಸಮಾನತೆಯನ್ನ ತರಬೇಕಾಗಿತ್ತು ಅಷ್ಟು ಆಗಬೇಕಾಗಿತ್ತು ಅಷ್ಟು ಆಗಿಲ್ಲ. ಆದರೆ ಒಂದು ಸಮಾನವಾದ ಸಂಗತಿ ಏನು ಅಂತ ಹೇಳಿದ್ರೆ ದಲಿತ ವರ್ಗ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಬಡವರಾಗಿರ್ಬೋದು, ಅವರೆಲ್ಲರೂ ಇವತ್ತು ಸಮಾನತೆಯ ನೆಲೆಗಟ್ಟಿನ ಮೇಲೆ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿದ್ರೆ ಸಂವಿಧಾನದಿಂದ ಆದಂತಹ ಸಾಧನೆಯನ್ನು ಪಡೆಯುವುದಲ್ಲ. ದೇಶದಲ್ಲಿ ಬಡತನ ನಿರುದ್ಯೋಗ ನಿವಾರಣೆ ಆಗಬೇಕು, ಮಹಿಳೆಯರಿಗೆ ವಿಮೋಚನೆ ಆಗಬೇಕು, ಅಸ್ಪೃಶ್ಯತಾ ನಿವಾರಣೆ ಆಗಬೇಕು. ನಮ್ಮ ಸಂವಿಧಾನದ ನಿರ್ಮಾತೃಗಳು ಈ ಸಂವಿಧಾನವನ್ನು ರೂಪಿಸುವ ಸಂದರ್ಭದಲ್ಲಿ ಈ ಎಲ್ಲ ಆಶಯಗಳು ನಮ್ಮ ಸಂವಿಧಾನದಲ್ಲಿ ಘಟಕವಾಗಬೇಕು ಅಂತ ಕನಸುವವರಿಗೆ ಅತ್ಯಂತ ಶ್ರಮವಹಿಸಿ ಈ ಸಂವಿಧಾನವನ್ನು ರೂಪಿಸಿರುವಂತಹ ಪ್ರಾಣಕ್ಕೂ ಎರವಾದಂತಹ ಎಲ್ಲ ಸ್ವಾತಂತ್ರ್ಯ ಯೋಧರಿಂದ ನಾವು ಗೌರವವನ್ನು ಸರ್ಕಾರದಲ್ಲಿ ಸಲ್ಲಿಸುವಂತಹ ಸಮಯ ನಾನು ಭಾವಿಸ್ತೇನೆ. ಸಂವಿಧಾನ ಬಹಳ ಮುಖ್ಯವಾಗಿ ನಮ್ಗೆಲ್ಲರಿಗೂ ಗೊತ್ತಿರಬೇಕಾದಂಥದ್ದು. ನಾವು ಏನು ಓದ್ತೀವಿ ಬಿಡ್ತೇವೆ ಗೊತ್ತಿಲ್ಲ, ಸಂವಿಧಾನವನ್ನು ನಾವು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಅದರಿಂದನೇ ನಾವು ಏನಪ್ಪಾ ಅಂತಂದ್ರೆ ಈ ಒಂದು ನೆಲದೊಳಗೆ ನಮ್ಗೆ ಫ್ರೀಯಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಆಗೈತಿ. ಇದ್ರೊಳಗೆ ನಮ್ಮ ಮೂಲಭೂತ ಹಕ್ಕುಗಳ ಮತ್ತು ಕರ್ತವ್ಯಗಳ ಅದ್ರ ಜೊತೆಗೆ ಸ್ಟೇಟ್ಗೂ ಕೂಡ ಒಂದಿಷ್ಟು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನ ಕೊಟ್ಟಿದ್ದಾರೆ. ಇವೆಲ್ಲದರಿಂದ ನಮ್ದು ಒಂದು ನಾಡು ಸುರಕ್ಷಿತವಾಗಿ ಹೊಂಟೈತಿ. ಸೊ ಇದ್ರ ಬಗ್ಗೆ ಅರಿವು ತುಂಬಾ ಮುಖ್ಯವಾಗೈತಿ. ಸಂವಿಧಾನ ಪ್ರಜ್ಞೆ ಅನ್ನೋದು ಇವತ್ತು ಕೇವಲ ವಕೀಲರಿಗಾಗಲಿ, ಶಿಕ್ಷಕರಿಗಾಗಲಿ ಅಥವಾ ರಾಜಕಾರಣಿಗಷ್ಟೇ ಅಲ್ಲ, ಪ್ರತಿಯೊಬ್ಬ ಶ್ರೀಸಾಮಾನ್ಯನಿಂದ ಹಿಡ್ಕೊಂಡು ರಾಷ್ಟ್ರಪತಿವರೆಗೂ ಕೂಡ ಇವತ್ತು ಸಾಮಾನ್ಯ
ನಮ್ಮ ಸಂವಿಧಾನದ ಜ್ಞಾನ ಅವಶ್ಯಕವಾಗಿದೆ. ಅದನ್ನು ನಾವು ಪಠ್ಯೇತರ ಚಟುವಟಿಕೆ ಮೂಲಕ ಹಾಗೂ ಎಲ್ಲ ನಮ್ಮ ಶಾಲಾ ಕಾಲೇಜಲ್ಲಿ ನಾವು ಕಲಿತಾ ಇದ್ದೇವೆ. ಬಟ್ ಇವತ್ತು ನಮ್ಮ ಪ್ರಜಾವಾಣಿ ಮತ್ತು ನಮ್ಮ ಡೆಕ್ಕನ್ ಹೆರಾಲ್ಡ್ ಅವರು ಈ ಒಂದು ವಿದ್ಯಾರ್ಥಿಗಳು, ವಿಶೇಷವಾಗಿ ಯುವ ಸಮೂಹಕ್ಕೆ ಈ ಒಂದು ಸಂವಿಧಾನ ಪ್ರಜ್ಞೆಯನ್ನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಯನ್ನು ಪಸರಿಸಬೇಕೆಂಬ ಏಕೈಕ ಉದ್ದೇಶದಿಂದ ಈ ನಾಡಿನಾದ್ಯಂತ ಈ ಒಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶ್ಲಾಘನೀಯ ಮತ್ತು ಎಲ್ಲ ಮಾದರಿ ನಡೆ.